ಬ್ರೇಕ್ನ ನಂತರ ಸಂತೋಷ ಸೂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ನಿಮ್ಮ ಅಂದರೆ ಧರ್ಮ ಸಂಪ್ರದಾಯ ಆಚಾರ ವಿಚಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ನಿಮಗೆ ಕುತೂಹಲ ಇರಬಹುದು, ಪ್ರಶ್ನೆಗಳಿರಬಹುದು, ಸಮಸ್ಯೆಗಳಿರಬಹುದು, ಹಾಗೂ ನೀವು ಯಾವುದೇ ಕಾಯಿಲೆಯಿಂದ ಬಳಲ್ತಾ ಇದ್ರೂ ಕೂಡ ಅದಕ್ಕೆ ಔಷಧಿ ಬೇಕಾದಲ್ಲಿ ನಮ್ಮ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಗುರುಜಿ ನಿಮಗೆ ಅಗತ್ಯವಾದಂತಹ ಮಾಹಿತಿಯನ್ನು ನೀಡ್ತಾರೆ. ಹಾಗೆ ನಿಮಗೆ ಕಾಲ್ ಸಿಕ್ಕಿಲ್ಲ ಅಂದರೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೀಬಹುದು. ಇದೀಗ ಸತೀಶ್ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಸತೀಶ್ ಅವರೇ, ನಿಮ್ಮ ಸಮಸ್ಯೆ ಏನು? ಹಲೋ ಮೇಡಮ್, ನಮ್ ಡೇಟ್ ಆಫ್ ಬರ್ತ್ ಹೇಳಿ. 14/1/1973. ನಿಮ್ಮ ಪ್ರಶ್ನೆ ಹೇಳಿ. 1973. ನಮ್ಮ ಜಾತಕದ ಪ್ರಕಾರ ಸರ್ಪದೋಷ ಇದೆಯಾ ಅಂತ ಕೇಳ್ಬೇಕಾಗಿತ್ತು. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಏನೋ ಆಸ್ತಿ ಗಳಿಸ್ಬೇಕಂತ ಮಾಡಿದ್ದೆ, ಯಾವ್ದು ಆಗ್ತಾ ಇಲ್ಲ ಗುರುಜಿ. ಆಮೇಲೆ ಮಾನಸಿಕ ನೆಮ್ಮದಿನೂ ಕಡಿಮೆ. ಯಾಕೆ ಏನು ಅಂತ ಕೇಳ್ಬೇಕಾಗಿತ್ತು. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಯೋಗಗಳು ಅಂತ ಹುಟ್ಟಿದ್ರೂ ಸಮೇತ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರೊಳಗೆ ಹೇಗೆ ಅಂತಂದ್ರೆ, ಅದಕ್ಕೆ ಶಾಪದ ವಿಚಾರ ನಾವು ಇವತ್ತು ಮಾತಾಡ್ತಾ ಇರಬೇಕಾದ್ರೆ ದೇಹ ಕಷ್ಟ ಯೋಗ ಅಂತ ಒಂದಿದೆ. ಅಂದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯೋಗಗಳಲ್ಲಿ ಬರ್ತಕ್ಕಂಥ ಒಂದು ಯೋಗ. ಈಗ ನಿಮ್ಮ ಗ್ರಾಗತಿಗಳ ಪ್ರಕಾರ ನಿಮಗೆ ದುಡಿದಿದ್ದು ಸಂಪತ್ತು ನಿಮಗೆ ಸಿಗ್ತಾ ಇಲ್ಲ ಅನ್ನಲಿಕ್ಕೆ ನಾಗನ ದೋಷನೂ ಒಂದು ಇದ್ರೂ ಇರ್ಬೋದೇನೋ. ಆದರೆ ನನಗೆ ಜಾತಕವನ್ನು ನೋಡಿ ಹೇಳಲಿಕ್ಕೆ ನಾನು ಹೇಳೋದಿಲ್ಲ. ಯಾಕೆ ಅಂತಂದರೆ ಜಾತಕ ಫಲದ ಕಾರ್ಯಕ್ರಮವೇ ನಮ್ಮ ಟಿ ವಿನಲ್ಲಿ ಬರ್ತಾ ಇರುತ್ತೆ. ಬೇರೆ ವಿಷಯಗಳಿಗೆ ತೊಂದರೆ ಆಗುತ್ತೆ ಅನ್ನೋದ್ರಿಂದ ನಾವು ಅದನ್ನು ಹೇಳ್ತಾ ಇಲ್ಲ ಅಷ್ಟೇ. ಆದರೆ ನೀವು ಕೇಳಿದ ಪ್ರಶ್ನೆಗೆ ಈ ಜ್ಯೋತಿಷ್ಯ ಶಾಸ್ತ್ರದ ಒಂದು ವಿದ್ಯೆಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂತಂದರೆ, ಲಗ್ನಾಧಿಪತಿ ಅಶುಭ ಗ್ರಹದ ಜೊತೆಯಲ್ಲಿ ಅಥವಾ ಪಾಪಗ್ರಹದ ಜೊತೆಯಲ್ಲಿ ಅಷ್ಟಮದಲ್ಲಿದ್ದ ಅಂತಂದರೆ ಇದು ದೇಹ ಕಷ್ಟ ಯೋಗ ಅಂತ. ಈ ವ್ಯಕ್ತಿ ಹೇಗಿರ್ತಾರೆ ಅಂತಂದರೆ, ಏನೇ ಮಾಡಿ ಜೀವಮಾನ ಪೂರ್ತಿ ಕಷ್ಟದಲ್ಲೇ ಜೀವನ ಕಳೆದದ್ದು. ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆ ಸುಖ. ಏನಂತಂದರೆ, ಈತ ಏನು ದುಡಿಮೆ ಮಾಡಿ ಸಂಪತ್ತನ್ನು ಮಾಡ್ತಾನೋ ಅದನ್ನು ಅನುಭವಿಸೋದು ಇವ್ರ ಜೊತೆಯಲ್ಲಿದ್ದಂಥವ್ರು. ಬಟ್ ಈ ವ್ಯಕ್ತಿ ಮಾತ್ರ ಚಿಕ್ಕ ಪ್ರಾಯದಿಂದಲೂ ಕಷ್ಟಪಟ್ಟಿದ್ದು, ಒಂದು ತುತ್ತು ಅನ್ನಕ್ಕೂ ಕಷ್ಟಪಟ್ಟು ದುಡಿಮೆ ಮಾಡಿದೆ. ಕಡೆಗೆ ದುಡಿಮೆ ಮಾಡಿ ಅದನ್ನು ಅನುಭವಿಸೋ ಟೈಮಲ್ಲಿ ಕಾಯಿಲೆ ಎಲ್ಲ ಬಂತು. ಕಡೆಗೆ ಗೊತ್ತಾಗದೆ ಸತ್ತು ಹೋಗಿ ಎಲ್ಲ ಐಶ್ವರ್ಯವನ್ನು ಯಾರಿಗೋ ಕೊಟ್ಟು ಹೋಗ್ತಕ್ಕಂಥದ್ದು ಇದು ದೇಹ ಕಷ್ಟ ಯೋಗ ಅಂತ. ಇದನ್ನು ನಿವಾರಣೆನೂ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂತಂದರೆ ಯಾವ ಗ್ರಹದ ಜೊತೆಯಲ್ಲಿ ಇದ್ದಾನೆ ಅಂತ ನೋಡಿಕೊಂಡು ಆ ಗ್ರಹಕ್ಕೆ ಒಂದು ಸರಿಯಾದಂಥ ಅಧಿದೇವತೆಗೆ ಹೋಮ ಇತ್ಯಾದಿಗಳನ್ನು ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ಇದನ್ನು ಸಹ ನಿವಾರಣೆ ಮಾಡ್ಬೋದು. ಬಹಳಷ್ಟು ಜನ ಕೂಲಿ ಕಾರ್ಮಿಕರಿಗೆ ಅಥವಾ ಇತ್ಯಾದಿಗಳು ದೊಡ್ಡ ಮನೆಯಲ್ಲಿ ಹುಟ್ಟಿದ್ರು ಸಮೇತ ಆ ಮನೆಯಲ್ಲಿ ಇಂಥ ವ್ಯಕ್ತಿ ಹಿಂಗೆ ಹುಟ್ಟಿ ಇಂಥ ಕೆಲಸ ಮಾಡ್ತಾನಲ್ಲ ಅಂತ ಅನ್ಸುತ್ತಲ್ಲ, ಅವ್ರಿಗೆ ಇಂಥದ್ದು ಎಲ್ಲ ಇದ್ದು ಕೂಡ ನೆಮ್ಮದಿ ಇರಲ್ಲ. ಎಲ್ಲ ಏನಿದ್ರು ಮಾನಸಿಕವಾಗಿ ಖಿನ್ನರಾಗಿರ್ತಾರೆ, ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಇರಲ್ಲ, ದುಡ್ಡಿರತ್ತೆ, ಐಶ್ವರ್ಯ ಇರುತ್ತೆ. ಒಂದು ಕಾಲದಲ್ಲಿ ಐಶ್ವರ್ಯ ಬೇಕು ಅಂತ ಕಷ್ಟಪಟ್ಟು ದುಡಿತಾರೆ, ಆ ಒಂದು ಗೋಲನ್ನು ರೀಚ್ ಆದಮೇಲೆ ನೆಮ್ಮದಿ ಇರಲ್ಲ. ಅಂತಹ ಒಂದು ಸಿಚುವೇಶನ್ಗಳು ಕೂಡ ನಿರ್ಮಾಣವಾಗತಕ್ಕಂಥ ಸಾಧ್ಯತೆಗಳಿರ್ತವೆ. ಓಕೆ ಗುರುಜಿ, ಇದೀಗ ಗದಗಿಂದ ಸಂತೋಷ್ ಅವರು ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ, ಹೇಳಿ ನಿಮ್ಮ ಪ್ರಶ್ನೆ ಏನು? ಗುರುಜಿ ಅವ್ರ ನಮಸ್ಕಾರ. ಹೇಳಿ ಸಂತೋಷ್ ಅವರು. ನಾವು 4 ಜನ ಅಂತಂಬ್ರಿದೀವಿ ಗುರುಜಿ ಅವ್ರೆ. ಎಲ್ಲ ಚೆನ್ನಾಗಿ ದುಡ್ತಾ ಇವಿ, ದುಡ್ಡೇ ನಿಲ್ತಾ ಇಲ್ಲ ನಮ್ಮ ಹತ್ರ. ಆಮೇಲೆ ಮನೇಲಿ ಯಾವುದೋ ತರ ಪ್ರಾಬ್ಲಮ್ ಬರ್ತಾ ಇದೆ. ಏನ್ ದೋಷ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಸಂಖ್ಯೆ ಹೇಳ್ತೀರಾ? ಹೇಳ್ತೀನಿ ಗುರುಗಳೇ. ಹೇಳಿ. 12 ಮೀನ ರಾಶಿ ದ್ವಿತೀಯದಲ್ಲಿ ಗುರು. ನೋಡಿ, ಈಗ ನೀವು 4 ಜನ ಕೆಲಸ ಮಾಡ್ತಿರ್ತಾನೆ. ಗುರುಗಳೇ, 4 ಜನ ಕೆಲಸ ಮಾಡ್ತೀರಿ. ದುಡಿಮೆ ಅಂತೂ ಇದ್ದೇ ಇದೆ ನಿಮಗೆ. ಆದರೆ ನಿಮ್ಮೊಳಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಸರಿ ಆಗ್ತಾ ಇಲ್ಲ. ಅದೇ ಪ್ರಾಬ್ಲಮ್. ಹೌದು, ಅಷ್ಟೇ. ಅದು ಬಿಟ್ಟರೆ ಏನು ಬಹಳ ಬಡತನ ಅಂತೂ ಏನೂ ಇಲ್ಲ. ದುಡಿಮೆನೂ ಇದೆ, ಎಲ್ಲವೂ ಇದೆ. ಆದರೆ ನಿಮ್ಮ ಮಧ್ಯದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಕರಿತೀವಲ್ಲ, ಒಬ್ರು ಖರ್ಚು ಮಾಡಬೇಕು, ಇನ್ನೊಬ್ರು ಇನ್ನೊಂದಕ್ಕೆ ಪ್ರಾಬ್ಲಮ್ ಹೇಳ್ತಾರೆ. ನೀನು ಖರ್ಚು ಮಾಡು ಅಂತಂದ್ರೆ ಅವನ ಕಮಿಟ್ಮೆಂಟ್ಗಳೇ ತುಂಬ ಹೇಳ್ತಾನೆ. ಈ ಥರದೇ ಜಾಸ್ತಿ ಆಕ್ಕೋತಾ ನಿಮ್ಮ ಕಮಿಟ್ಮೆಂಟ್ಗಳೇ ಮುಗಿತಾ ಇಲ್ಲ. ಹಾಗಾಗಿ ಇಲ್ಲಿ ಬರ್ತಾ ಇರೋ ತೊಂದರೆಗಳು ಇಷ್ಟು. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಒಂದು ಲಕ್ಷ್ಮೀನಾರಾಯಣ ಹೃದಯ ಅಂಥೇಳಿ ಒಂದು ಪೂಜೆಯನ್ನು ಮಾಡಬೇಕು. ಅಥವಾ ಅದಾಗಲಿಲ್ಲ ಅಂತಂದರೆ ಸತ್ಯನಾರಾಯಣ ಪೂಜೆಯನ್ನು 5 ಹುಣ್ಣಿಮೆಗಳ ಕಾಲ ನೀವು ಮಾಡ್ತಾ ಬಂದರೆ ಸುಮಾರಷ್ಟು ಪರಿಹಾರ ಆಗುತ್ತೆ. ಓಕೆ ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಚಿಕ್ಕ ಬ್ರೇಕ್ನ ನಂತರ.